ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಇತ್ತೀಚಿನ ದಿನಮಾನಗಳಲ್ಲಿ ತಾವು ತುಂಬ ಕಾರ್ಯಕ್ರಮಗಳು ಹೋಗಿದ್ದೀರಿ. ನಮ್ಮ ನಡುವಿನ ನೀವು ಸಮಾಜದ ಆಸ್ತಿ, ಶೈಕ್ಷಣಿಕ ಆಸ್ತಿಯೂ ಹೌದು. ಇಂಜಿನಿಯರಿಂಗ್ ಅಥವಾ ಇಂಜಿನಿಯರ್ ಎಲ್ಲ ಮಾಡಿ ಸಮಾಜಕ್ಕೆ ಆ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟು ಇತ್ತೀಚೆಗೆ ಅದರಿಂದ ಸ್ವಯಂ ನಿವೃತ್ತಿ ಪಡೆದು ಈ ಮೂಲಕ ಸಮಾಜದ ದಾರಿದೀಪವಾಗಿ ಕೆಲಸ ಮಾಡ್ತಿದ್ರಿ ತಮ್ಮ ಬರವಣಿಗೆ ಮತ್ತು ಮಾತಿನ ಮೂಲಕ. ನನ್ನ ಅಭಿಪ್ರಾಯ ಸರ್, ಇತ್ತೀಚಿನ ಮಕ್ಕಳಿಗೆ ವಚನ ಚಳುವಳಿ ಅನ್ನತಕ್ಕಂಥ ಅರಿವು ಕಡಿಮೆ ಆಗಿದೆ. ವಚನ ಚಳುವಳಿಯಿಂದ ಏನಾದರೂ ಒಂದು ವಿಕಾಸ ಅಥವಾ ಅವರ ಬೆಳವಣಿಗೆಗೆ ಸಾಧ್ಯ ಆಗುತ್ತಾ ಅನ್ನೋದನ್ನು ತಾವು ತಮ್ಮ ಮಾತಲ್ಲಿ ಕಟ್ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್. ಖಂಡಿತ. ವಚನಗಳೆಲ್ಲವೂ ಕೂಡ ಪೃಥ್ವಿಯವರು ವಿಕಾಸದ ಹಂತವೇ. ಹೇಗೆ ಅಂದರೆ, ನಾವು ಇವತ್ತಿನ ಆಧುನಿಕ ಜಗತ್ತು ಬಹಳಷ್ಟು ವೇಗದಲ್ಲಿ ಚಲಿಸ್ತಾ ಇದೆ. ಮಕ್ಕಳು ತಕ್ಷಣ ಹಣ ಸಂಪಾದನೆ ಮಾಡಿಬಿಡಬೇಕು, ತಕ್ಷಣ ಪದವಿ ಪಡ್ಕೋಬೇಕು, ಎಸ್ ಸರ್, ಮತ್ತು ನಾನು ಐಷಾರಾಮಿ ಜೀವನ ತಕ್ಷಣ ಪಡಿಬೇಕು ಅನ್ನೋ ಮಟ್ಟದಲ್ಲಿ, ಆ ವೇಗದ ಆತುರದಲ್ಲಿ ನಾವು ಬದುಕಿನ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಎಸ್ ಸರ್. ಹೇಗೆ ಹತ್ಕೊಂಡು ಈಗ ನಮ್ಮ ಶರಣ ಪರಂಪರೆಯಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಐಕ್ಯ, ಈ ಹಂತವಾಗಿ ಹತ್ತುವಂಥ ಒಂದು ಲಾಸ್ಟ್ ಮುಟ್ಟಿ ಅದೇ ತಾನಾಗುವಂಥದ್ದು. ಎಸ್ ಸರ್. ಅದನ್ನು ನಾವು ಇವತ್ತು ಮಾಡ್ತಾ ಇಲ್ಲ. ಎಸ್ ಸರ್. ಇವತ್ತೇನಾಗಿದೆ ಅಂದರೆ, ನಮಗೆ ಒಂದು ಆ ಅಂತ ಹಿಂದೆ ಬರ್ತಿದ್ದಾಗ ಆ ಅಕ್ಷರ ಮೂಡೋದೇ ಒಂದು ಆನಂದವಾಗ್ತಿತ್ತು. ಹೌದು ಸರ್. ಆಮೇಲೆ ಪೆನ್ಸಿಲ್ ಇಟ್ಕೊಳ್ಳೋದು ಆನಂದವಾಗ್ತಾಯಿತ್ತು, ಪೆನ್ ಹಿಡ್ಕೊಂಡ್ರೆ ಇನ್ನೂ ಆನಂದವಾಗ್ತಾಯಿತ್ತು. ಅಂದರೆ ಒಂದು ಕುತೂಹಲ ಇವತ್ತಿನ ಮಕ್ಕಳಲ್ಲಿ ಕಳ್ಕೊಬಿಟ್ಟಿದ್ದೀವಿ ನಾವು. ಕುತೂಹಲವೇ ಇಲ್ಲ. ನಗೆಯ ಮಾರಿತಂದೆ ಅಂತ ಒಬ್ಬ ವಚನಕಾರ ಹೇಗೆ ನಾವು ವಿಕಾಸವಾಗಬೇಕು ಅನ್ನೋದನ್ನು ಹೇಳ್ತಾನೆ. ನನಗೆ ತುಂಬ ಇಷ್ಟವಾದಂಥ ವಚನ. ಆತ ಹೇಳ್ತಾನೆ, ಬೀಜ ಒಡೆದು ಮೊಳೆ ಅಂಕುರಿಸಿದಡೆ ಎಲೆ ಎಲ್ಲಿದ್ದಿತು? ಪ್ರಶ್ನೆ. ಎಲೆ ಸುಳಿಬಿಟ್ಟು ಕಮಲುವಾಗ ಶಾಖೆ ಎಲ್ಲಿದ್ದಿತು? ಶಾಖೆ ಕವಲೊಡೆದು ಕುಸುಮ ತರುವಾಗ ಫಲ ಎಲ್ಲಿದ್ದಿತು? ಫಲ ಮಾಗಿ ರುಚಿಯಾಗುವಡೆ ರುಚಿ ಎಲ್ಲಿದ್ದಿತು? ಆ ಸವಿದು ಅದೇ ಥರದು. ಇಷ್ಟರಿ ನಿಜವನರಿ ಆತುರ ವೈರಿ ಮಾರೇಶ್ವರ. ಇದು ವಚನ ಬಹಳ ಸರಳವಾಗಿದೆ. ಒಂದು ಬೀಜವನ್ನು ನಾವು ಮೊಳಕೆಯಾದಾಗ ಅದು ಎಲೆ ನೋಡಲ್ಲ ನಾವು. ಹೌದು ಸರ್. ಎಲೆ ಆಗ್ತಾ ಟೊಂಗಿಯಲ್ಲಿ ಬಂದ್ಬಿಡ್ತು. ಟೊಂಗಿ ಶಾಖೆಗಳಾಗಿ ಹೂವಾಗ್ತದೆ. ಹೂವಲ್ಲಿ ಕಾಯಿ ಎಲ್ಲಿದೆ? ಕಾಯಿ ಆಗ್ತಾ ಇದ್ದಾಗ ಬಲಿತಾ ಹೋದಾಗ ಅದರ ರುಚಿ ಎಲ್ಲಿಂದ ಬಂತು? ಕೊನೆಗೆ ಹೇಳ್ತೇನೆ, ರುಚಿಯ ಸವಿಯನ್ನು ಸವಿಯುವಾಗ ಅದೇ ಥರದ್ದು. ಇಷ್ಟರಿ ನಿಜವನರಿ ಆತುರ ವೈರಿ ಮಾರೇಶ್ವರ. ಅಂಕಿತನಾಮ ನೋಡಿ, ಆತುರಕ್ಕೆ ವೈರಿ. ಎಸ್ ಸರ್. ಎಸ್ ಸರ್. ಅಂದರೆ ಮಕ್ಕಳಿಗೆ ಬಹಳ ವೇಗವಾಗಿ ಹಣದ ಹಿಂದೆ, ಕೀರ್ತಿಯ ಹಿಂದೆ, ಸುಖದ ಹಿಂದೆ ಓಡ್ತಾ ಇದ್ದಾರೆ. ವಚನ ಚಳುವಳಿ ಅಂತಕ್ಕಂಥದ್ದು ಮಾತೃವೇರ ಕೆಲಸ ಮಾಡಬೇಕಾಗಿದೆಯಲ್ಲ ಸರ್ ಇತ್ತೀಚೆಗೆ. ಹಾಗಾಗಿ ವಚನಕಾರರೆಲ್ಲರೂ ಕೂಡ ತಮ್ಮ ನಡೆ ನುಡಿಯ ಮೂಲಕ ವಚನವನ್ನು ಕಟ್ಟಿದರು. ಅದನ್ನು ತಾವು ತುಂಬ ಎಲ್ಲ ಕಾರ್ಯಕ್ರಮಗಳು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇತ್ತೀಚಿನ ಮಕ್ಕಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸರ್, ಪಠ್ಯಪುಸ್ತಕಗಳ ಮೂಲಕ ಅಥವಾ ಅದಕ್ಕಿಂತಲೂ ಪಠ್ಯೇತರ ಚಟುವಟಿಕೆ ಮೂಲಕ ವಚನ ಚಳುವಳಿಯನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇದೆಯಾ? ಖಂಡಿತ. ಏಕೆಂದರೆ ವಚನಗಳು ಹುಟ್ಟಿದ್ದು ಬಹುಶಃ ಬೆವರಿನ ಶ್ರಮದ ಬೆವರಿನಿಂದ ಹುಟ್ಟಿಕೊಂಡಂತಹ ನಿಜದ ಬದುಕಿನ ಉದ್ಗಾರವೇ ವಚನ. ಎಲ್ಲಿ ಕಾಯಕ ಇರ್ತದೆ ಅಲ್ಲಿ ಜ್ಞಾನ ಬರ್ತದೆ. ಕಾಯಕದಿಂದ ಬಂದ ಜ್ಞಾನವೇ ಜ್ಞಾನ. ನಮ್ಮ ಜಯಕವಿ ಒಂದು ಚಿಕ್ಕ ಆಯ್ಕೆಗಳಲ್ಲಿ ಹೇಳ್ತಾರೆ, ಏನು ವಚನ ಅಂದರೆ, ಬೆವರುಂಡ ಜನರ ತುಟಿ ಒಲೆಗೆಗಳ ಭಕ್ತಿಯಿಂದ ಬಿಚ್ಚಿಬಿಟ್ಟ ಬಸವಣ್ಣ ವಚನಗಳು ಕಲ್ಯಾಣ ತುಂಬಿದವು. ಅಂದರೆ ಕಾರ್ಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗ. ಶ್ರಮದಿಂದ ಬಂದು ವಚನಗಳೆಲ್ಲವೂ ಕೂಡ ಶ್ರಮದಿಂದ ಬಂದವೆ. ಅದಕ್ಕೆ ಗಾಂಧಿ ಮತ್ತೆ ಗೋರಂದು ನಾನು ಪ್ರಸ್ತಾಪ ಮಾಡಿದೆ.
ಹಾಂ ಸರ್. ಅಲ್ಲಿ ತನಕ ಗಾಂಧಿ ಏನು ತಿಳ್ಕೊಂಡಿದ್ರು, ದೇವರು ಸತ್ಯ ಅಂತ ತಿಳ್ಕೊಂಡಿದ್ರು. ಓಕೆ. ಯಾವಾಗ ಘೋರ ನಾಸ್ತಿಕವಾದಿ ಪರಿಚಯಿಸ್ತಾರೋ ಆಗ ಗಾಂಧಿ ಹೇಳ್ತಾರೆ, ಇಲ್ಲ ಇನ್ನು ಮುಂದೆ ನಾನು ಸತ್ಯವೇ ದೇವರು ಅಂತ ತಿಳ್ಕೊತೀನಿ ಅಂತ. ಟ್ರೂತ್ ಈಸ್ ಗಾಡ್. ಎಸ್ ಎಸ್ ಸರ್. ಅಲ್ವಾ? ಅಂದರೆ ಮಕ್ಕಳಿಗೆ ಎಲ್ಲ ಒಂದು ಕಡೆ ಬೇಸಿಕ್ ಸರಿ ಆಗಬೇಕು, ಖಂಡಿತ ಸಂಸ್ಕಾರ ಆಗಬೇಕು, ಇದನ್ನ ಕಲ್ಚರ್ ಆಗಬೇಕು, ಸತ್ಯ. ನಾಟ್ ಸಿವಿಲೈಸ್ಡ್ ಅಂತ ಅಲ್ವಾ ಸತ್ಯ. ಸರ್? ನಾಗರಿಕತೆ ಅನ್ನೋದು ಬಂದಿದೆ, ಈಗಾಗಲೇ ಸಿವಿಲೈಸ್ಡ್ ಆಗಿದ್ದೀವಿ, ಬಟ್ ಸಂಸ್ಕಾರ ಇಲ್ಲ. ನಾಲೆಡ್ಜ್ ಕಮಿಂಗ್ ಅಂದ್ರೆ ಡಿಸಿಪ್ಲಿನ್ ಅಂತಾರಲ್ಲ ಸರ್, ಹಾಗಾಗಿ ಶ್ರದ್ಧೆ ಬೇಕು ಅಂತ ನಿಮ್ಮ ಅಭಿಪ್ರಾಯ? ಸಂಸ್ಕಾರ ಅನ್ನೋದು ಎಸ್ ಸರ್. ಹೋಳಿಗೆಯಲ್ಲಿ ಒಬ್ಬಿಟ್ಟಲ್ಲಿ ಹೂರ್ಣ ಇದ್ದಾಗೆ, ನಿಮ್ಮ ಮೈದಾ ಇದೆಯಲ್ಲ ಮೇಲ್ಗಡೆ, ಅದು ತೋರಣ. ಅದು ನಿಮ್ಮ ಜಾತಿ, ಪದವಿ, ಪ್ರತಿಷ್ಠೆ, ತೋರಣ ಕೆಟ್ಟರು ಪರವಾಗಿಲ್ಲ, ಹೂರ್ಣ ಉಳಿಸ್ಕೊಳ್ಳೋದಿದೆಯಲ್ಲ ಇವತ್ತು. ಹೌದು ಸರ್, ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್.